ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ದೇಹಕ್ಕೆ ತಂಪು ಮತ್ತು ಬಾಯಿಗೆ ರುಚಿ ಕೊಡುವಂಥ ಮೊಸರನ್ನ. ಮೊಸರನ್ನ ಅನ್ನೋದು ಎಲ್ಲಾರ ಮನೆಯೊಳಗೂ ಮಾಡುವಂಥ ಒಂದು ಈಸಿ ರೆಸಿಪಿ ಅಂತ ಹೇಳ್ಬೋದ್ರಿ. ಆದ್ರೆ ಈ ಮೊಸರನ್ನ ಮಾಡುವಂಥ ವಿಧಾನ ಸ್ವಲ್ಪ ಬೇರೆ ಬೇರೆ ಇರುತ್ತ್ರಿ. ಇವತ್ತು ನಾವು ನಿಮ್ಗೆ ನಮ್ಮ ಮನೆಯೊಳಗೆ ಮಾಡುವಂಥ ಮೊಸರನ್ನ ರೆಸಿಪಿನ ತೋರಿಸ್ಕೊಡತ್ತೀವ್ರಿ. ಮೊದಲಿಗೆ ನಾವಿಲ್ಲಿ ಒಂದು ಬೌಲ್ ತೊಗೊಂಡೀವ್ರಿ. ಅದಕ್ಕೆ ನಾವು 1 ಕಪ್ ಆಗೋಷ್ಟು ಅನ್ನ ಹಾಕೊಳತ್ತೀವ್ರಿ. ಹಿಂಗೆ ತೊಗೊಳುವಂಥ ಅನ್ನ ಸ್ವಲ್ಪ ಮೆತ್ತಗೆ ಮಾಡ್ಕೊರಿ. ಆಗ ಈ ಮೊಸರನ್ನ ಅನ್ನೋದು ಭಾಳ ಚಲೋ ತಂಗೆ ಬರುತ್ತ್ರಿ. ಈಗ ಈ ಅನ್ನ ಎಲ್ಲನೂ ನಾವು ಸ್ವಲ್ಪ ಹಿಂಗೆ ಮ್ಯಾಶ್ ಮಾಡ್ಕೊಳತ್ತೀವ್ರಿ. ನೀವು ಅಕಸ್ಮಾತ್ ರೇಷನ್ ಅಕ್ಕಿ ಬಳಸಿ ಈ ಅನ್ನ ಮಾಡಿದ್ದಾತು ಅಂದ್ರೆ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ್ರೆ ಸಾಕ್ರಿ. ಹಿಂಗೆ ಮ್ಯಾಶ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನೂ ಇರೋದಿಲ್ರಿ. ಈಗ ಹಿಂಗೆ 1 ರಿಂದ 2 ನಿಮಿಷ ಇದನ್ನೆಲ್ಲನೂ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಮತ್ತೆ 1 ರಿಂದ 1.5 ಕಪ್ ಆಗೋಷ್ಟು ಅನ್ನ ಹಾಕೊಳತ್ತೀವ್ರಿ. ನಾವಿಲ್ಲಿ ಟೋಟಲ್ ಆಗಿ 2.5 ಕಪ್ ಆಗೋಷ್ಟು ಅನ್ನ ತೊಗೊಂಡಿವ್ರಿ. ಈಗ ಈ ಅನ್ನಕ್ಕೆ ನಾವು ಒಂದು 2 ಹಸಿಮೆಣಸಿನ್ಕಾಯಿ ಹಿಂಗೆ ಕಟ್ ಮಾಡಿ ಹಾಕೊಂಡಿವ್ರಿ. ಮತ್ತು ಅದ್ರ ಜೊತೆಗಿನ ಒಂದು ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿನೂ ಕಟ್ ಮಾಡಿ ಹಾಕೊಂಡಿವ್ರಿ. ಸಣ್ಣ ಮುಷ್ಟಿ ಆಗೋಷ್ಟು ಕೊತ್ತಂಬರಿನೂ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲನೂ ಹಿಂಗೆ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳತ್ತೀವ್ರಿ. ಆಲ್ರೆಡಿ ನೀವು ಅನ್ನ ಮಾಡ್ಕೊಳ್ಳುವಾಗ ಉಪ್ಪು ಹಾಕಿದ್ರಿ ಅಂದ್ರೆ ನೋಡ್ಕೊಂಡು ಹಾಕ್ರಿ. ಈಗ ಇದನ್ನೆಲ್ಲನೂ 1 ರಿಂದ 2 ನಿಮಿಷ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾವು ಯಾವ ಕಪ್ಪಿಂದ ಅನ್ನ ತೊಗೊಂಡಿದ್ವಲ್ರಿ ಅದೇ ಕಪ್ನಿಂದನ ಅರ್ಧ ಕಪ್ ಆಗೋಷ್ಟು ಹಾಲು ಹಾಕೊಂಡಿವ್ರಿ. ನಾವಿಲ್ಲಿ ಕಾಯಿಸಿ ಆರಿಸಿರುವಂಥ ಹಾಲು ಹಾಕೊಂಡಿವ್ರಿ. ಮತ್ತು ಅದ್ರ ಜೊತೆಗಿನ 1 ಕಪ್ ಆಗೋಷ್ಟು ಮೊಸರು ಹಾಕೊಂಡಿವ್ರಿ. ಈ ಮೊಸರನ್ನ ಮಾಡ್ಕೊಳ್ಳುವಾಗ ಎಷ್ಟು ಮೊಸರು ಬೇಕಾಗ್ತೈತಿ ಅಂತ ಗೊತ್ತಾಗೋದಿಲ್ರಿ. ಹಾಗಾಗಿ ಮೊದಲಿಗೆ 1 ಕಪ್ ಆಗೋಷ್ಟು ಮೊಸರು ಹಾಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡಿವ್ರಿ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಮೊಸರು ಬೇಕಂತ ಅನ್ಸಾಯ್ತ್ರಿ. ಹಾಗಾಗಿ ಇನ್ನೂ ಸ್ವಲ್ಪ ಮೊಸರು ಹಾಕ್ಕೊಳತ್ತೀವ್ರಿ. ಹಿಂಗೆ ಮೊಸರನ್ನ ಮಾಡ್ಕೊಳ್ಳುವಾಗ ಹಾಲು ಯಾಕೆ ಹಾಕೋತೀವಿ ಅಂತಂದ್ರೆ ಅಕಸ್ಮಾತ್ ಮೊಸರು ಏನರ ಹುಳಿ ಇತ್ತು ಅಂದ್ರೆ ಇದು ಬ್ಯಾಲೆನ್ಸ್ ಮಾಡತ್ರಿ. ಮತ್ತು ಈ ಮೊಸರನ್ನ ಗಟ್ಟಿ ಆಗ್ಲಾರ್ದ ಅದೇ ಕನ್ಸಿಸ್ಟೆನ್ಸಿ ಒಳಗೆ ಇರೋ ಹಂಗೆ ಮಾಡತ್ರಿ. ಈಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕೊಂಡು ಇನ್ನೊಂದ್ಸಲ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳತ್ತೀವ್ರಿ. ನೀವು ಇಲ್ಲಿ ನೋಡ್ಬೋದ್ರಿ ಕನ್ಸಿಸ್ಟೆನ್ಸಿ ಅನ್ನೋದು ಹಿಂಗಿದ್ರೆ ಪರ್ಫೆಕ್ಟಾಗಿ ಮೊಸರನ್ನ ಬರುತ್ತ್ರಿ. ಅಕಸ್ಮಾತ್ ನಿಮ್ಗೆ ಜಾಸ್ತಿ ಮೊಸರು ಹಾಕೊಳಕ್ಕೆ ಇಷ್ಟ ಇಲ್ಲ ಅನ್ನೋದಾದ್ರೆ ಸ್ವಲ್ಪ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕೋಬಹುದ್ರಿ. ಈಗ ನೀವು ನೋಡತ್ತಿರಲ್ರಿ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿರುತ್ತ್ರಿ. ಮತ್ತು ಈ ಮೊಸರನ್ನ ಮಾಡ್ಕೊಳ್ಳುವಾಗ ನಾವು ಸ್ವಲ್ಪ ಅನ್ನನ ಮ್ಯಾಶ್ ಮಾಡ್ಕೊಂಡೀವ್ರಿ. ಮತ್ತು ಸ್ವಲ್ಪ ಅನ್ನ ಮ್ಯಾಶ್ ಮಾಡ್ಕೊಲಾರ್ದು ಹಾಕೊಂಡೀವ್ರಿ. ಹಿಂಗೆ ಮಾಡೋದ್ರಿಂದ ಮೊಸರನ್ನ ಅನ್ನೋದು ನೋಡೋಕ್ಕೂ ಚಲೋ ಕಾಣ್ತೈತ್ರಿ ಮತ್ತು ತಿನ್ನಕ್ಕೂ ಟೇಸ್ಟ್ ಆಗುತ್ತ್ರಿ. ಈಗ ಈ ಮೊಸರನ್ನಕ್ಕೆ ನಾವು ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳತ್ತೀವ್ರಿ. ಈಗ ನಾವು ಒಂದು ಕಡೆನ ಬಿಸಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡೀವ್ರಿ. ಈ ಮೊಸರನ್ನ ಮಾಡ್ಕೊಳಕ್ಕೆ ಜಾಸ್ತಿ ಏನು ಎಣ್ಣೆ ಬೇಕಾಗೋದಿಲ್ರಿ. ಒಂದು 2 ರಿಂದ 3 ಟೀ ಸ್ಪೂನ್ ಆಗೋಷ್ಟಾದ್ರೆ ಸಾಕ್ರಿ. ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕೊಂಡೀವ್ರಿ. ಈ ಜೀರಿಗೆ ಸಾಸಿವೆ ಎರಡು ಸ್ವಲ್ಪ ಚಟಪಟ ಅಂತ ಸಿಡಿತಿದ್ದಂಗೆ 1 ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕೊಂಡೀವ್ರಿ. ಮತ್ತು ಅದ್ರ ಜೊತೆಗಿನ 1 ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕೊಂಡೀವ್ರಿ. ಈಗ ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳತ್ತೀವ್ರಿ. ಜಸ್ಟ್ 1 ರಿಂದ 2 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಈಗ ಇದಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿ ಹಾಕೊಂಡೀವ್ರಿ. ನಾವು ಆಗಲೇ ಅನ್ನಕ್ಕೂ ಹಾಕೊಂಡೀವ್ರಿ ಮತ್ತು ಇಲ್ಲಿ 2 ಹಸಿಮೆಣಸಿನ್ಕಾಯಿ ಹಾಕೊಂಡೀವ್ರಿ. ನಾವಿಲ್ಲಿ ತೊಗೊಂಡಿರೋಂಥ ಮೆಣಸಿನ್ಕಾಯಿ ಜಾಸ್ತಿ ಏನು ಖಾರ ಇಲ್ರಿ. ಹಾಗಾಗಿ ಈ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಂಡೀವ್ರಿ. ನೀವು ಅಕಸ್ಮಾತ್ ಖಾರ ಕಡಿಮೆ ತಿಂತೀರಿ ಅನ್ನೋದಾದ್ರೆ ಈಗ ಮೆಣಸಿನ್ಕಾಯಿ ಹಾಕೋದನ್ನು ಸ್ಕಿಪ್ ಮಾಡ್ಬೋದ್ರಿ. ಈ ಮೆಣಸಿನ್ಕಾಯಿ ಜೊತೆಗಿನ ಒಂದು 2 ಕಡ್ಡಿ ಆಗೋಷ್ಟು ಕರಿಬೇವನ್ನು ಹಾಕೊಂಡು ಒಂದು 2 ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಂಡೀವ್ರಿ. ಮೆಣಸಿನ್ಕಾಯಿ ಮತ್ತು ಕರಿಬೇವು ಫ್ರೈ ಆದ್ಮೇಲೆ ಸ್ವಲ್ಪ ಗೋಡಂಬಿ ಹಾಕೊಂಡೀವ್ರಿ. ಅದ್ರ ಜೋಡಿನ ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು 1 ರಿಂದ 2 ಸೆಕೆಂಡ್ ಫ್ರೈ ಮಾಡ್ಕೊಳತ್ತೀವ್ರಿ. ನಿಮ್ಗೆ ಅಕಸ್ಮಾತ್ ಇಷ್ಟ ಇದ್ರೆ ಒಣ ದ್ರಾಕ್ಷಿನೂ ಹಾಕೋಬಹುದ್ರಿ. ಹಿಂಗೆ ಇದನ್ನೆಲ್ಲನೂ ಒಂದ್ಸಲ ಚಲೋ ತಂಗೆ ಫ್ರೈ ಮಾಡ್ಕೊಂಡ್ಮೇಲೆ ಕನ್ನಿ ಕಂಪ್ಲೀಟಾಗಿ ರೆಡಿಯಾಗಿ ಗ್ಯಾಸ್ನ ಆಫ್ ಮಾಡ್ತೀವಿ ಅಂದಾಗ ಇದಕ್ಕೆ ಒಂದು 2 ಚಿಟಿಕೆ ಆಗೋಷ್ಟು ನಾವಿಲ್ಲಿ ಹಿಂಗೆ ಹಾಕೊಂಡೀವ್ರಿ. ಹಿಂಗೆ ಹಾಕೊಂಡ್ಮೇಲೆ ಚಲೋ ತಂಗೆ ಒಂದ್ಸಲ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡೀವ್ರಿ. ಮತ್ತು ಇದನ್ನು ಒಂದು 5 ನಿಮಿಷ ಕಂಪ್ಲೀಟಾಗಿ ತಣ್ಣಗಾಕ ಬಿಟ್ಟೀವ್ರಿ. ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿರುವಂಥ ಮೊಸರು ಮತ್ತು ಅನ್ನಕ್ಕೆ ಒಗ್ಗರಣೆ ಎಲ್ಲನೂ ತಣ್ಣಗಾದ್ಮೇಲೆ ಹಾಕೊಳತ್ತೀವ್ರಿ. ಬಿರ್ಲ್ರಿ ಒಗ್ಗರಣೆ ಸ್ವಲ್ಪನೂ ಬಿಸಿ ಇರಬಾರ್ದ್ರಿ, ಕಂಪ್ಲೀಟಾಗಿ ತಣ್ಣಗಾಗಿರ್ಬೇಕ್ರಿ. ಈಗ ಈ ಒಗ್ಗರಣೆ ಹಾಕೊಂಡ್ಮೇಲೆ ಇದನ್ನೆಲ್ಲನೂ ಚಲೋ ತಂಗೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳತ್ತೀವ್ರಿ. ಅಕಸ್ಮಾತ್ ಉಪ್ಪು ಏನರ ಕಡಿಮೆ ಇತ್ತು ಅಂದ್ರೆ ಈ ಟೈಮ್ ಒಳಗೆ ಸೇರಿಸ್ಕೊರಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಇದಕ್ಕೆ ಇಷ್ಟ ಇದ್ರೆ ದ್ರಾಕ್ಷಿ ಹಾಕೋಬಹುದ್ರಿ ಮತ್ತು ದಾಳಂಬ್ರಿನೂ ಹಾಕೋಬಹುದ್ರಿ. ಈಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಒಳಗೆ ಇರುವಂಥ ಈ ಮೊಸರನ್ನಕ್ಕೆ ಒಂದು ಸಣ್ಣ ಕಪ್ ಆಗೋಷ್ಟು ನಾವಿಲ್ಲಿ ದಾಳಂಬ್ರಿ ಹಾಕೊಳತ್ತೀವ್ರಿ. ಹಿಂಗೆ ಈ ದಾಳಂಬ್ರಿ ಹಾಕೊಂಡ್ಮೇಲೆ ಇನ್ನೊಂದು ಸಲ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ರೆ ದೇಹಕ್ಕೆ ತಂಪು ಮತ್ತು ಬಾಯಿಗೆ ಅಷ್ಟ ರುಚಿ ಕೊಡುವಂಥ ಮೊಸರನ್ನ ರೆಡಿ ರೀ. ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ.
ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಅಷ್ಟೇ ಅಲ್ರಿ, ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.